ಹರೇ ಶ್ರೀನಿವಾಸ, ಹೇಗಿದ್ದೀರ ಎಲ್ಲರೂ? ಇವತ್ತು ನೋಡಿ ಶ್ರೀಕೃಷ್ಣನಿಗೆ ಸಾಮ್ರಾಜ್ಞಿ ಅಲಂಕಾರ ಮಾಡಿದ್ದಾರೆ. ನೋಡ್ಬೋದು, ತುಂಬ ಚೆನ್ನಾಗಿ ಕಾಣ್ತಾ ಇದ್ದು. ಶುಕ್ರವಾರ ತಾನೇ ಇವತ್ತು. ಆನಂತರ ನಿನ್ನೆದು ಅಲಂಕಾರ ಹಾಕ್ತಾ ಇದ್ದೀನಿ. ಸ್ವಾಮೀಜಿಗಳವರೆಲ್ಲ ಪೂಜೆ ಮಾಡೋದು ನೋಡ್ಕೊಂಬನ್ನಿ. ನಿನ್ನೆ ವಜ್ರಕವಚ ಅಲಂಕಾರ ಇತ್ತು, ಪೇಟ ಹಾಕ್ಕೊಂಡ ಅಲಂಕಾರ ನಿನ್ನೆ. ನಾಡಿದ್ದು ಬುಧವಾರ ಬೊಂಡಾಭಿಷೇಕ ಇದೆ ಕೃಷ್ಣ ಮಠದಲ್ಲಿ. ಮಂಗಳವಾರ ಬೊಂಡಾಭಿಷೇಕ, ಬುಧವಾರ ಏಕಾದಶಿ, ಪ್ರಥಮನೇ ಏಕಾದಶಿ ನೋಡಿ. ಆನಂತರ ವ್ರತ ಸ್ಟಾರ್ಟ್ ಆಗುತ್ತೆ. ಇವತ್ತೊಂದು ಕೋಫ್ತಾ ಕರಿ ಮಾಡ್ಕೊಂಡು ಬರೋಣ. ನೋಡ್ಬೋದು. ಫಸ್ಟ್ ನೋಡಿ, ಸೋರೆಕಾಯಿನ ಸಿಪ್ಪೆ ತೆಗೆದು ನೀಟಾಗಿ ತುರಿದು ಇಟ್ಕೊಳ್ಳಿ. ಅದನ್ನ ತುಂಬ ಎಳೆ ಸೋರೆಕಾಯಿ ತಗೊಳ್ಬೇಕು ಇದಕ್ಕೆ, ಇಲ್ಲಾಂದರೆ ಬೀಜ ಬೆಳ್ತಿದ್ರೆ ಚೆನ್ನಾಗಾಗೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಅದು. ತುಂಬ ಎಳೆದಾಗಿತ್ತು, ನಾನು ತಗೊಂಬಂದಿದ್ದು ನೋಡಿಕೊಂಡೇ ತಗೊಂಬಂದು. ಒಂದು ಅರ್ಧ kg ಅಷ್ಟು ಇರ್ಬೋದೋ ಏನೋ, ತುಂಬ ಎಳೆದಾಗಿದ್ದ ಕಾರಣ ನೀಟಾಗಿ ಅದರ ಕೋಫ್ತಾ ಕರಿ ಮಾಡ್ಲಿಕ್ಕೆ ಬರುತ್ತೆ. ನೋಡಿ, ಎಷ್ಟು ಬೀಜ ಕೂಡ ಬೆಳೆದಿರಲಿಲ್ಲ, ನೀವು ಕಾಣ್ಬೋದು ಅದರಲ್ಲಿ. ಆನಂತರ ಅದನ್ನ ಹಿಂಡಿ ಅದನ್ನ ನೀರು ತೆಗೆದಿಟ್ಕೊಳ್ಳಿ. ನೀರನ್ನು ಎಸಿಬೇಡಿ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಡಲೆ ಹಿಟ್ಟು ಹಾಕಿದಷ್ಟು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ತುಂಬ ರಗಳೆ ಆಗುತ್ತೆ ಅದು. ಆಮೇಲೆ ಕೋಫ್ತಾ ಗಟ್ಟಿಯಾಗಿಬಿಡುತ್ತೆ, ಸ್ಮೂತಾಗಿ ಬೆಣ್ಣೆ ಥರ ಬರೋದಿಲ್ಲ ಅದು. ನೋಡಿ, ಹಿಂಡಿ 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 ನೀರು ತಕ್ಕೊಳ್ಳಿ. ನೀರನ್ನು ಆಮೇಲೆ ನಾವು ಗ್ರೇವಿಗೆ ಹಾಕ್ಕೋಬೋದು, ಎಸಿಬೇಡಿ. ತರಕಾರಿ ಸತ್ವ ಎಲ್ಲ ಅದರಲ್ಲಿ ಇರುತ್ತೆ ನೋಡಿ. ಈಗ ನೋಡಿ, ಇದಕ್ಕೆ ಮಸಾಲೆ ಹಾಕ್ತಾ ಬರೋಣ. ಸಾಧಾರಣ ಮಸಾಲೆಗೆ ಒಂದು ಖಾರದ ಪುಡಿ, ಉಪ್ಪು, ಶುಂಠಿ ಅದೆಲ್ಲ ಹಾಕಬೇಕು. ಆಮೇಲೆ ಕೊತ್ತಂಬರಿ ಪುಡಿ, ಬೇಕಂದರೆ ಗರಂ ಮಸಾಲೆ, ಇಲ್ಲಿ ಆಪ್ಷನಲ್ಲು. ಆನಂತರ ಶುಂಠಿ ಒಂದು ಬೇಕು, ಇಂಗು ಒಂದು ಬೇಕು. ನಾವು ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡುವ ಕಾರಣ ಇದೆಲ್ಲ ಬೇಕಾಗತ್ತೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ. ಆನಂತರ ಪನ್ನೀರ್ ಇರುತ್ತಲ್ಲ, ಪನ್ನೀರನ್ನು ತುರಿದಿಟ್ಕೊಂಡಿದ್ದೆ, ನೀವು ಕಾಣ್ಬೋದು. ಇದು ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಹಾಲು ಹಾಳಾದಾಗ ಅದನ್ನ ಸೋಸಿ ಇಟ್ಕೊಂಡ್ರೆ ನಮಗೆ ಅದೇ ಪನ್ನೀರ್ ಥರ ಕೆಲಸ ಮಾಡುತ್ತೆ. ಆನಂತರ ಉಂಡೆ ಮಾಡಲಿಕ್ಕೆ ಎಷ್ಟು ಬೇಕಾ ಅಷ್ಟೇ ನೋಡ್ಕೊಂಡು ಚೂಚೂರೆ ಕಡಲೆ ಹಿಟ್ಟು ಹಾಕ್ತಾ ಬನ್ನಿ. ವಿಪರೀತ ಕಡಲೆ ಹಿಟ್ಟು ಹಾಕೋಬೇಡಿ, ಉಂಡೆ ಕಟ್ಟಲಿಕ್ಕೆ ಮಾತ್ರ ಬರಬೇಕು, ಗಟ್ಟಿಯಾಗಿ ಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಅರಿಶಿನೂ ಹಾಕ್ಕೊಳ್ಬೇಕು ಇದಕ್ಕೆ ಕರಿಗೆ. ನೋಡಿ, ಎಲ್ಲ ಮಾಡಿಕೊಂಡು ಬೇಕಾದಷ್ಟೇ ಕಡಲೆ ಹಿಟ್ಟು ಹಾಕೊಂಡು ಉಂಡೆ ಮಾಡ್ಕೊಳ್ಳಿ. ಆನಂತರ ಇದನ್ನ ಫ್ರೈ ಮಾಡಬೇಕು ನಾವು. ಒಂದು ಶಾಲೋ ಫ್ರೈ ಅಥವಾ ಡೀಪ್ ಫ್ರೈ, ನೀವು ಜಾಸ್ತಿ ಎಣ್ಣೆ ಇಟ್ಕೊಂಡು ಫ್ರೈ ಮಾಡ್ಬೋದು, ಅಥವಾ ಪಡ್ಡು ಕಲ್ಲು, ಗುಳಿಯಪ್ಪದ ಕಲ್ಲಿರುತ್ತಲ್ಲ ಅದರಲ್ಲೂ ನಾವು ಅದನ್ನ ಫ್ರೈ ಮಾಡ್ಕೋಬೋದು ನೋಡಿ. ಸ್ವಲ್ಪ ಹಿಟ್ಟು ಕಡಿಮೆ ಅಂತ ಅನ್ನಿಸ್ತು, ಹಾಕ್ಕೊಂಡು ನೀವು ಕಾಣ್ಬೋದು. ಕೊನೆಗೆ ಉಪ್ಪು ಹಾಕಬೇಕು. ಲಾಸ್ಟಿಗೆ ಹಾಕಿದ್ದು ನಾನು ಉಪ್ಪು ಹಾಕಿದ ತಕ್ಷಣ ಅದನ್ನು ಫ್ರೈ ಮಾಡ್ತಾ ಬನ್ನಿ. ಇಲ್ಲಾಂದ್ರೆ ಏನಾಗುತ್ತೆ, ನೀರು ಬಿಟ್ಕೊಳ್ತಾ ಬರುತ್ತೆ, ಅದು ತುಂಬ ರಗಳೆ ಕೊಡುತ್ತೆ. ಅದಕ್ಕೆ ನಾವು ಹಿಂಡಿ ಕೂಡ ತೆಗೆದಿರೋದು, ತುಂಬ ಸ್ಮೂತಾಗಿ ಬರುತ್ತೆ ಈ ಥರ ಮಾಡಿದ ಕೋಫ್ತಾ ಕರಿ. ಅಂತ ಉಂಡೆ ಮಾಡಿಟ್ಕೊಂಡು ಶಾಲೋ ಫ್ರೈ ಮಾಡ್ಕೊಳ್ಳಿ. ನಿನ್ನೆ ಸಂಜೆ ನಮ್ಮ ಕಿರುತೆರೆ ತಾರೆ, ಪಿಕ್ಚರ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು, ಅಪರ್ಣ ವಸ್ತಾರೆ ಅವರು ತೀರ್ಕೊಂಡ್ರು. ತುಂಬ ಬೇಜಾರಾಗೋಯಿತು. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ಅಲ್ವಾ. ಇತ್ತೀಚೆಗೆ ಕ್ಯಾನ್ಸರಲ್ಲಿ ತೀರ್ಕೊಂಡು ಹೋಗೋದು ಜಾಸ್ತಿ ಆಗ್ತದೆ, ಎಣಿಸಿದ್ರೇ ಬೇಜಾರಾಗ್ಬಿಡುತ್ತೆ. ಒಳ್ಳೆಯವರಿಗೆ ಕಾಲನೇ ಅಲ್ಲ ಅಂತ ಅನಿಸ್ಬಿಡುತ್ತೆ. ನೀವೇನು ಹೇಳ್ತೀರಿ ಫ್ರೆಂಡ್ಸ್, ಕಮೆಂಟ್ಸಲ್ಲಿ ಹೇಳಿ ನೋಡಿ. ಆನಂತರ ಈ ಪಡ್ಡು ಕಲ್ಲಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಶಾಲೋ ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹೀಟ್ ಮಾಡಲಿಕ್ಕೆಲ್ಲ ಹೋಗಬೇಡಿ. ನೋಡಿ, ಈ ಥರ ಎಲ್ಲ ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ಇದೇ ಥರ ನಾವು ಕೋಫ್ತಾನ ಚೀನಿಕಾಯಲ್ಲಿ ಕೂಡ ಮಾಡಬಹುದು, ಸಿಹಿ ಕುಂಬಳಕಾಯಲ್ಲಿ. ನೋಡಿ, ಆ
ಆನಂತರ ಅದೊಂದು ಆಗ್ತಾ ಇರಬೇಕಿದ್ರೆ ಇನ್ನೊಂದು ಸ್ಟವ್ಗೆ ನಾನು ವರ್ಗಾವಣೆ ಮಾಡಿ ಈ ಕಡೆಯಿಂದ ಗ್ರೇವಿಗೆ ಮಸಾಲೆಯನ್ನು ಮಾಡ್ತಾಯಿದ್ದೀನಿ. ನೀವು ಕಾಣ್ಬೋದು. ಫಸ್ಟ್ ನೋಡಿ ಅಲ್ಲಿ ನಾನು ಚಕ್ಕೆ ಹಾಕ್ಕೊಂಡೆ, 2 ಏಲಕ್ಕಿ, 2 ಲವಂಗ, ಆಮೇಲೆ 2 ಎಲೆ ಪಲಾವ್ ಎಲೆ ಹಾಕ್ಕೊಂಡೆ. ನೀವು ಕಾಣ್ಬೋದು. ಅದನ್ನು ನೀಟಾಗಿ ಫ್ರೈ ಆದ ನಂತರ ನೋಡಿ ಕಾಯಿ ಮೆಣಸು, ಶುಂಠಿ, ಅರಿಶಿನ, ಇಂಗು ಇದನ್ನೆಲ್ಲ ಹಾಕ್ಕೊಳ್ಬೇಕು ನಾವು. ಆನಂತರ ಅದಕ್ಕೆ ಟೊಮೆಟೊ ಹಾಕಿಬಿಟ್ಟು ಉರಿದ ಮಸಾಲೆ ಎಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಪುಡಿ, ಆನಂತರ ಗರಂ ಮಸಾಲೆ ಬೇಕಂದರೆ ಹಾಕ್ಕೊಳ್ಳಿ. ಆಮೇಲೆ ಗೋಡಂಬಿ ಒಂದು 4-5 ದಪ್ಪ ಬರುತ್ತೆ. ಟೊಮೆಟೊ ಹುರಿಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಅದು ಕರಗುತ್ತೆ. ನೀಟಾಗಿ ಮಗಚಿಕೊಳ್ಳಿ. ನೋಡ್ಬೋದು. ಮತ್ತೊಂದು ಕೊತ್ತಂಬರಿ ಸೊಪ್ಪು ಹಾಕಬೇಕು. ದಂಟೆಲ್ಲ ಇದಕ್ಕೆ ಹಾಕಿಬಿಡಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದೆಲ್ಲ ಫ್ರೈ ಆಗಿದ ನಂತರ ಕೂಲ್ ಮಾಡಿ ಆನಂತರ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಇಟ್ಕೊಳ್ಳಿ. ನುಣ್ಣಗೆ ರುಬ್ಕೋಬೇಕು. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡ್ಬೋದು ನೀವು ಇಲ್ಲಿ. ನೀವು ಬೇಕಾದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಯೂಸ್ ಮಾಡ್ಬೋದು ಕಲರ್ ಮತ್ತು ಬೇಕು ಅನ್ನೋದಾದರೆ. ನೋಡಿ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿಸ್ಕೊಳ್ಳಿ. ನಮಗೆ ಸ್ವಲ್ಪ ಕಾಯಿಸಿದ್ದು ಜಾಸ್ತಿ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂಡೆ. ನಾನು ಕಾಣ್ಬೋದು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಬಿಸಿ ಇತ್ತು ತುಂಬ. ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ಕಾಣಬಹುದು. ಆನಂತರ ಗ್ರೇವಿ ಮಾಡೋಕ್ಕೆ ರೆಡಿ ಮಾಡೋಣ. ಫಸ್ಟ್ ನೋಡಿ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆನಂತರ ಮಸಾಲೆಗೆ ನೋಡಿ ಇಲ್ಲಿ ಸ್ವಲ್ಪ ನೀರಲ್ಲಿ ಕರಗಿಸಿ ಮಸಾಲೆ ಹಾಕಬೇಕು. 1 ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ, 1 ಚಮಚ ಖಾರ ಎಷ್ಟು ಬೇಕೋ ಅಷ್ಟು, 1 ಚಮಚ ಕೆಂಪು ಮೆಣಸಿನ ಪುಡಿ, 1 ಚಿಟಿಕೆ ಸಕ್ಕರೆ, ಅದನ್ನ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಅರಿಶಿನ, ಇದನ್ನು ನೀರಲ್ಲಿ ಕರಗಿಸಿಟ್ಕೊಳ್ಳಿ. ನೋಡಿ ಆನಂತರ ಬಾಣಲಿಗೆ ಸ್ವಲ್ಪ ಬೆಣ್ಣೆ ಹಾಕಿದ್ದಕ್ಕೆ ಸ್ವಲ್ಪ ಜೀರಿಗೆ, ಆನಂತರ ಸ್ವಲ್ಪ ಅದಕ್ಕೆ ನೋಡಿ ಇದು ಶುಂಠಿ ನೋಡಿ ತುರಿದು ಹಾಕ್ಕೊಳ್ಳಿ. ಒಂದು ಸ್ವಲ್ಪ, ಜಾಸ್ತಿ ಬೇಡ, ಯಾಕಂದರೆ ನಾವು ಕೋಫ್ತಕ್ಕೂ ಹಾಕಿರ್ತೀವಲ್ವ. ಆನಂತರ ಈ ನೀರಲ್ಲಿ ಕರಗಿಸಿದ ಮಸಾಲೆ ಹಾಕಿ ಸಿಮ್ಮಲ್ಲಿ ಇಟ್ಕೊಳ್ಳಿ. ಕರಟಬಾರ್ದದು. ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಅದೊಂದು ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡಿದ ನಂತರ ಆ ಗ್ರೈಂಡ್ ಮಾಡಿದ ಮಸಾಲೆ ಹಾಕ್ಕೊಳ್ಳಿ. ಅದು ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಅದನ್ನ ಫ್ರೈ ಮಾಡಿ. ಆನಂತರ ಒಂದು ಕಡೆ ನೀರಲ್ಲಿ ಕುದಿಯೋಕ್ಕೆ ಇಟ್ಕೊಂಡು ಗ್ರೇವಿನ ಬೇಕಾದಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಮಾಡಿಕೊಳ್ಳಿ. ಬೇಕಂದರೆ ನೋಡಿ ಈ ಕಂಡೀಷನ್ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ. ನಾನೊಂದು 1/4 ಚಮಚಷ್ಟು ಗರಂ ಮಸಾಲೆ ಹಾಕ್ಕೊಂಡೆ. ನೀಟಾಗಿ ಕುದೀಲಿ ಅದು. ಈಗ ನೋಡಿ ಅದಕ್ಕೆ ಬೇಕಾದ ಹಾಗೆ ಕುದಿಯುವ ನೀರು ಹಾಕ್ಕೊಳ್ಬೇಕು, ಅದು ತುಂಬ ಇಂಪಾರ್ಟೆಂಟು. ನೀವು ಮಸಾಲೆ ಕುದ್ದಂಥ ತಣ್ಣೀರು ಹಾಕಿದರೆ ಅದರ ಫ್ಲೇವರ್ ಎಲ್ಲ ಹೋಗಿಬಿಡುತ್ತೆ. ನೋಡಿ ಇದು ಕುದ್ದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆನಂತರ ತಟ್ಟೆನಲ್ಲಿ ಕೋಫ್ತಾನ ಸೆಟ್ ಮಾಡಿ ಸರ್ವ್ ಮಾಡಬೇಕು. ನೋಡಿ ಆಗಿಬಿಡ್ತು. ತಟ್ಟೆಗೆ ಕೋಫ್ತಾನ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅದರ ಗ್ರೇವಿ ಹಾಕ್ಕೊಂಡು ಒಂದಾ ಬಿಸಿ ಬಿಸಿ ಚಪಾತಿ, ರೋಟಿ ಅಥವಾ ಅನ್ನದ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ಇದು ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ಹೇಳಿ. ನೋಡಿ ಹಾಗೇ ಬಿಡ್ತು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಬೆಣ್ಣೆ ಥರ ಬಂದಿದೆ ಅದು. ನೋಡಿದ್ರ ನೋಡಿ. ಮೊನ್ನೆ ಸೋಮವಾರದ ಹೊತ್ತು ತುಂಬ ಮಳೆ ಇತ್ತು ನೋಡಿ. ಮಧ್ವ ಸರೋವರ ಎಷ್ಟು ತುಂಬಿ ತುಳುಕ್ತಾ ಇತ್ತು. ನಾನು ಶಾರ್ಟ್ಸಲ್ಲಿಯೂ ಹಾಕಿದ್ದೆ. ಶಾರ್ಟ್ಸ್ ಸಿಗದವರಿಗೆ ನೋಡಿ ಇಲ್ಲಿಯೂ ನೋಡ್ಕೊಂಡು ಬನ್ನಿ. ಫುಲ್ಲಾಗಿದೆ ಮಧ್ವ ಸರೋವರದಲ್ಲಿ. ನೋಡಿ ನಮ್ಮ ಮನೆ ಬೆಕ್ಕುಗಳು ಆ ಚಳಿಗೆ ಹೆಂಗೆ ಬಿದ್ಕೊಂಡಿದ್ದಾವೆ ಅಂತ ನೀವು ಕಾಣ್ಬೋದು ಇಲ್ಲಿ. ತುಂಬ ದಿವಸ ಆಯಿತು ಈ ವಿಡಿಯೋ ಮಾಡಿ, ಯಾಕೋ ಎಡಿಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ನೋಡೋಣ ಈಗ ಮಂಡಕ್ಕಿ ಒಗ್ಗರಣೆ ಮಾಡೋಣ. ನಾರ್ತ್ ಕರ್ನಾಟಕ ಸ್ಪೆಷಲು. ತುಂಬ ಮಡಿವಂತರು ಇದನ್ನ ತಿನ್ನಲ್ಲ. ನಾವು ಅಷ್ಟು ಏನು ಮಡಿ ಮಾಡೋದಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಬಿಟ್ಟರೆ ನೋಡಿ ಒಂದು ತೂತದ ಪಾತ್ರೆ ನೋಡಿ, ಆ ಪಾತ್ರೆಗೆ ಹಾಕಿ
ನೀಟಾಗಿ ತೊಳ್ಕೊಳ್ಳಿ. ಅದನ್ನ ಸೋಪ್ ಮಾಡಲಿಕ್ಕೆ ಬಿಡಬೇಡಿ. ತೊಳ್ಕೊಂಡಾಗ ಧೂಳು ಹೋಗುತ್ತೆ, ಕ್ಲೀನು ಆಗುತ್ತೆ, ಮಂಡಕ್ಕಿನೂ ಚೆನ್ನಾಗಿ ಆಗುತ್ತೆ, ತುಂಬ ಉದುರಾಗಿ ಬರುತ್ತೆ. ನೋಡಿ, ನೀಟಾಗಿ ತೊಳ್ಕೊಳ್ಳಿ, ಧೂಳೆಲ್ಲ ಹೋಗಿಬಿಡುತ್ತೆ. ಜಾಸ್ತಿ ಹಿಂಡೋದು ಏನು ಬೇಕು ಅಂತ ಹೇಳಿಲ್ಲ. ಇದನ್ನು ನಾವು ಯಾವ ಪಾತ್ರೆಗೆ ಮಾಡ್ತೀವೋ ಆ ಪಾತ್ರೆಗೆ ಹೀಗೆ ವರ್ಗಾಯಿಸ್ಕೊಳ್ಳಿ. ಇದು ಏನು ಗೊತ್ತಾ, 1 ಲೋಟೆ ಮಂಡಕ್ಕಿ ಇದ್ರೆ ಅದು ಅರ್ಧ ಲೋಟಕ್ಕೆ ಡೌನ್ ಆಗುತ್ತೆ. ಅದು ತುಂಬ ಕುರು ಶಬ್ದ ಬರ್ತಾನೆ ಇರುತ್ತೆ ಅದರಿಂದ. ನೋಡಿ, ಇದೇ 2 ಸಲ ಮಾಡಿದ್ದು ಹಿಂಗಿಂದ ಮಾಡಿ ಜೋಡಿಸಿಟ್ಕೊಂಡೆ ನೋಡ್ಬೋದು. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಳ್ಳಿ. ಮಸಾಲೆ ಪುನಃ ಅದೇ ಥರ ರೆಡಿ ಮಾಡೋಣ. ಈಗ ನಾನು ಖಾರದ ಪುಡಿ, ಕೊತ್ತಂಬರಿ ಪುಡಿ, ಗರಂ ಮಸಾಲೆ ಪುಡಿ 3 ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೋಡಿ ಬಾಣಲಿಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಅನ್ನಲಿಕ್ಕೆ ಬಿಟ್ಟು ಆನಂತರ ನೋಡಿ ಅದಕ್ಕೆ ಕೊತ್ತಂಬರಿ ಕರಿಬೇವಿನ ಸೊಪ್ಪು, ಕಾಯಿ ಮೆಣಸು ಇದನ್ನೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ನೆಲಗಡಲೆನೂ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಷ್ಟೊತ್ತಿಗೆ ನೀವು ಇದಕ್ಕೆ ಬೇಕಾದ ತಿನ್ನುವರಾದರೆ ಸ್ವಲ್ಪ ಈರುಳ್ಳಿ 1-2 ಹೆಚ್ಚು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಆನಂತರ ಟೊಮೆಟೊ ಹಾಕ್ಕೋಬೇಕು. ಈಗ ಟೊಮೆಟೊ ತುಂಬ ಇಂಪಾರ್ಟೆಂಟು. ಈ ಮಂಡಕ್ಕಿ ಒಗ್ಗರಣೆ ತುಂಬ ಚೆಂದಾಗತ್ತೆ ಅದು. ನೋಡಿ, ಇದಾಗ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡು ಚಿಟಿಕೆ ಉಪ್ಪು ಹಾಕ್ಕೊಂಡು ಅದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಆನಂತರ ಈ ಮಸಾಲೆ ಆ್ಯಕ್ಚುಲಿ ಫಸ್ಟಿಗೆ ಹಾಕಬೇಕಿತ್ತು ಟೊಮೆಟೊಗಿಂತ ಮುಂಚೆ. ನನಗೆ ಅದು ಮರ್ತೋಯ್ತು. ಆನಂತರ ಹಾಕಿದ್ದೆ ನಾನು. ಅದು ಸ್ವಲ್ಪ ಫ್ರೈ ಆಗಬೇಕು. ಇಲ್ಲೊಂದು ಸ್ವಲ್ಪ ಖಾರ ಅನಿಸುತ್ತೆ ಅಷ್ಟೇ, ಮತ್ತಿನ್ನೇನು ಅಷ್ಟು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇರಲಿಲ್ಲ. ಆನಂತರ ಇದಕ್ಕೆ ಇಂಗು ಎಲ್ಲ ಹಾಕ್ಕೋಬೇಕು. ನಾವು ಬೆಳ್ಳುಳ್ಳಿ ಹಾಕಲ್ಲ ಅಂತಂದರೆ ಇಂಗು ಆದರೂ ಹಾಕ್ಕೋಬೇಕಾಗತ್ತೆ. ಈರುಳ್ಳಿ ತಿನ್ನೋರಾದರೆ ಈರುಳ್ಳಿ ಹಾಕ್ಕೊಳ್ಳಿ, ಕ್ಯಾರೆಟ್ ತುರಿದು ಹಾಕ್ಬೋದು ಇದಕ್ಕೆ. ಮತ್ತು ನಿಮಗೆ ಏನು ತರಕಾರಿ ಸಿಗುತ್ತೆ ಅದನ್ನೆಲ್ಲ ಹಾಕ್ಕೋಬೋದು ನೀಟಾಗಿ ಹೆಚ್ಚಿ. ಕ್ಯಾಬೇಜ್ ಎಲ್ಲ ನೀಟಾಗಿ ತುರಿದು ಹಾಕಿರೋ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಉದುರಾಗಿ ಬಂದಿದೆ ಅಂತ ನೀವು ಕಾಣ್ಬೋದು. ನೋಡಿ, ಎಲ್ಲ ಮಿಕ್ಸ್ ಮಾಡಿಕೊಂಡೆ ನೋಡಿ ಕಾಣ್ಬೋದು ನೀವಲ್ಲಿ. ಈಗ ಎಲ್ಲ ಈ ಬಾಣಲೆಯಲ್ಲಿ ಒಗ್ಗರಣೆಗೆ ಇಟ್ಟಿರ್ತೀವಲ್ಲ ಹಾಕಿ ಎಲ್ಲ ನೀಟಾಗಿ ಹಾಕಿ ಮಗಚಿದ್ರೆ ಸರಿ. ಇದು ಕೂಡ ಅಷ್ಟೇ, ಆ ಎಣ್ಣೆ ತೇಲ್ತಾ ಇರಬೇಕು, ಅಷ್ಟು ನಾವು ಅದನ್ನ ಹುರಿಬೇಕು. ಆವಾಗ ನಮಗೆ ಖಾರ ಕರೆಕ್ಟಾಗಿ ಸಿಗುತ್ತೆ ಅದು. ನೋಡಿ, ನೋಡಿ ನೀಟಾಗಿ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಆನಂತರ ಕೊನೆಗೆ ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಟ್ಟು ಬೇಯಿಸಿ ತೆಂಗಿನಕಾಯಿ ತುರಿ, ಈರುಳ್ಳಿ ಹಾಕಿದರೆ ತೆಂಗಿನಕಾಯಿ ತುರಿ ಅಷ್ಟು ಅವಶ್ಯಕತೆ ಇರೋದಿಲ್ಲ. ತೆಂಗಿನಕಾಯಿ ತುರಿ, ನೆಕ್ಸ್ಟ್ ನಿಂಬೆಹಣ್ಣು ತುಂಬ ಚೆಂದಾಗತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ತಿನ್ಕೊಳ್ಳಿ, ಹಾಗೇ ಬಿಡ್ತು. ನೋಡಿ, ಎಲ್ಲ ಆಗಿಬಿಟ್ಟು ಬೆಳಗ್ಗೆ ಟಿಫಿನಿಗೂ ಗಡಿಬಿಡಿಗೆ ಎಲ್ಲದಕ್ಕೂ ಒಂದು ಸ್ವಲ್ಪ ಮಂಡಕ್ಕಿ ಇದ್ದರೆ ಮನೆಯಲ್ಲಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮಾಡಿ ಹೇಗಾಯಿತು ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ನೆಕ್ಸ್ಟ್ ವೀಕ್ ಪ್ರಥಮ ಏಕಾದಶಿ ಇದೆ, ಮರಿಬೇಡಿ ಆಯಿತಾ.